studying in Padmavati College, district Bagalkot, and we are getting very nice education in Padmavati College. ನೇಚರ್ ಇಲ್ಲೆಲ್ಲ ಕ್ಯಾಂಪಸ್ ಅದು ತುಂಬ ಚೆನ್ನಾಗಿದೆ, ಮೆಸ್ಸೂ ಎಲ್ಲ ತುಂಬ ಚೆನ್ನಾಗಿದೆ. ಟೀಚಿಂಗ್ ಅಂತೂ ನಾನು ನಿಜವಾಗ್ಲೂ ಹೇಳಬೇಕಂತಂದರೆ ಇಂಥ ಟೀಚರ್ಸನ್ನ ನಾನು ಲೈಫ್ ಒಳಗೆ ನಿಜವಾಗ್ಲೂ ಯಾವತ್ತೂ ನೋಡಿರಲಿಲ್ಲ. ನಂಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕಂತಂದರೆ ನಾನು ತುಂಬ ಬಡ ಕುಟುಂಬದಿಂದ ಬಂದವಳು. ಫಸ್ಟಿಗೆ ನನ್ನ 10th ರಿಸಲ್ಟ್ 97 ಆಯಿತು. ಪ್ರಿನ್ಸಿಪಲ್ ಸರ್ ಬಂದು ಹೇಳಿದಾಗ ಅವರು ಫೀಸ್ ಕನ್ಸೆಷನ್ ಮಾಡಿದರು. ಈಗ ನನ್ನ ಕಾಲೇಜ್ ಫೀಸ್ ಎಲ್ಲ ಫ್ರೀ ಇದೆ, ಹಾಸ್ಟೆಲ್ ಫೀಸ್ ಅಷ್ಟೇ ಇದೆ. ಅದರಿಂದ ನಂಗೆ ತುಂಬ ಅನುಕೂಲ ಆಯಿತು. ನಂಗೆ ಪ್ರಿನ್ಸಿಪಲ್ ಸರ್ಗೆ ಒಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಸಂಬಂಧ. ಫುಡ್ ಎಲ್ಲ ಅವ್ರಿಗೆ ಈ ಸ್ಟೈಲಲ್ಲೇ ಕೊಡ್ತೇವೆ, ಯಾಕಂದರೆ ನಮಗೆ ಬರುವಂಥ ಮಕ್ಕಳು ನಮ್ಮ ಸುತ್ತಮುತ್ತಲ ಮಕ್ಕಳೇ, ಉತ್ತರ ಕರ್ನಾಟಕದ ಮಕ್ಕಳು ಬರ್ತಿರ್ತಾರೆ. ಸೊ ಅವ್ರಿಗೆ ಫುಡ್ ಸ್ಟೈಲೆಲ್ಲ ಈ ಉತ್ತರ ಕರ್ನಾಟಕದ ಬೇಕಾಗ್ತದೆ. ರಾತ್ರಿ ಕಂಪಲ್ಸರಿ ರೊಟ್ಟಿ ಮಾಡಿಸ್ತೀವಿ, ಮಧ್ಯಾಹ್ನ ಒಂದು ಹೊತ್ತು ಚಪಾತಿ ಕೊಡ್ತೀವಿ, ಒಂದು ಹೊತ್ತು ರೊಟ್ಟಿ ಇರ್ತದೆ ಕಂಪಲ್ಸರಿ. ಆಮೇಲೆ ಕಾಳು ಪಲ್ಯ ಆ ಥರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ ಕೊಡ್ತೀವಿ. ಆಮೇಲೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಇರ್ತದೆ. ಅವರು ರೊಟ್ಟಿ ಎರಡೇ ಚಪಾತಿ ಎರಡೇ ಅಂತ ಕೊಡೋಂಗಿಲ್ಲ, ಅವರು ಎಷ್ಟು ತಿಂದ್ರೂ ನಾವು ಕೊಡ್ತಾ ಇರ್ತೀವಿ. ಆಮೇಲೆ ಪ್ರತಿ ಮಗುವಿಗೂ ಸ್ಪೆಷಲ್ಲಾಗಿ ಅಟೆನ್ಷನ್ ಕೊಡ್ತೀವಿ. ಹಾಸ್ಟೆಲಲ್ಲಾಯಿತು, ಕಾಲೇಜಲ್ಲಾಯಿತು. ಸೊ ಅದನ್ನ ಅಟೆನ್ಷನ್ ಕೊಡೋದ್ರಿಂದ ಎಲ್ಲ ಫ್ಯಾಕಲ್ಟಿಗೂ ಎಲ್ಲ ಮಕ್ಕಳದು ಪರಿಚಯ ಇರ್ತದೆ. ಹಿಂಗೆ ಎಲ್ಲೋ ಬಂದು ಈ ಮಗು ಎಲ್ಲಿ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಆ ಥರ ಇರೋದಿಲ್ಲ. ಸೊ ಎಲ್ಲರಿಗೂ ಅಟೆನ್ಷನ್ ಕೊಟ್ಟು ಮಾಡ್ತೀವಿ. ಮಕ್ಕಳಿಗೆ ಏನು ಬೇಕೋ ಎಲ್ಲನೂ ಅದೇ ಸರ್. ನೀಟ್ ವ್ಯವಸ್ಥೆ ಮಾಡಿರ್ತೀವಿ. ಸೊ ಡೇ 1 ನೀಟ್ ಕ್ಲಾಸಸ್ ಕೊಡ್ತೇವೆ. ಆಮೇಲೆ JEE ಕ್ಲಾಸಸ್ ನಡೀತಾವೆ, CET ಕ್ಲಾಸಸ್ ಎಲ್ಲ ನಡೀತಾವೆ. ನೀಟ್ದವ್ರಿಗೆ ಫೋಕಸ್ ಮಾಡಲಿಕ್ಕೆ ಅದನ್ನು ನಾವು ಸ್ಯಾಗ್ರಿಗೇಟ್ ಮಾಡ್ತೀವಿ ಮಕ್ಕಳನ್ನ. ಸೊ ಅವರೆಲ್ಲ ಸಪ್ರೇಟಾಗಿ ಕ್ಲಾಸ್ ಮಾಡಿ ಅವ್ರಿಗೆ ಅಂತ ಸ್ಪೆಷಲ್ ಫೋಕಸ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಈ ವರ್ಷದಿಂದ ಅವ್ರಿಗೆ ಕಂಪ್ಯೂಟರ್ಸ್ ಲ್ಯಾಬ್ ಮಾಡ್ತಾಯಿದ್ದೀವಿ. ಇನ್ಮೇಲೆ ಅವರು ನೀಟ್ ಎಕ್ಸಾಮ ಕಂಪ್ಯೂಟರಲ್ಲೇ ಮಾಡ್ತಾರೆ, ಆನ್ಲೈನ್ ಎಕ್ಸಾಮ್ಸ್ ಮಾಡ್ಲಿಕ್ಕತ್ತೇವೆ. ಅವ್ರಿಗೇನು ಪೇಪರ್ ಪೆನ್ ಟೆಸ್ಟ್ ಇರೋದಿಲ್ಲ, ಅವ್ರು ಏನೇ ಇದ್ರೂ ಆನ್ಲೈನ್ ಟೆಸ್ಟೇ ಮಾಡ್ತಿರ್ತಾರೆ. ಸೊ ಅಲ್ಲಿ ನಮ್ಮದು ಟೈಮು ಸೇವ್ ಆಗ್ತದೆ. ಸೊ ಮಕ್ಕಳಿಗೂ ಒಂದು ಸ್ವಲ್ಪ ಅದು ಹೊಸ ಟೈಪ್ ಅನ್ನಿಸ್ತದೆ ಅಂತ ನಾವು ಸ್ವಲ್ಪ ಕೆಲವೊಂದಿಷ್ಟು ಕಾಲೇಜಸ್ ಎಲ್ಲ ಅಡ್ಡಾಡಿದ್ವಿ. ಅಲ್ಲಿದೆಲ್ಲ ನೋಡ್ಕೊಂಬಂದು ಟೈಮ್ ಸೇವ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಕಂಪ್ಯೂಟರ್ಸಲ್ಲಿ ಆನ್ಲೈನ್ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಎರಡು 2016ರಲ್ಲಿ ಪ್ರಾರಂಭವಾದಾಗ ಕೇವಲ 33 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಪ್ರಸ್ತುತ ನಮ್ಮ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 834 ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಪ್ರಾರಂಭದ ದಿನಗಳಲ್ಲಿ 2016ರಲ್ಲಿ ನೋಡಬೇಕಾದ್ರೆ ಕೇವಲ ನಾವು ಥೇರಿಗೆ ರೆಡಿಯಾಗಿದ್ದೆವು. ಬಟ್ ಈ 2025ಕ್ಕೆ ನೋಡಿದಾಗ ಏನು ಬೆಂಗಳೂರು, ಮಂಗಳೂರು ಅನ್ನುವಂಥ ಏನು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳತೆಯನ್ನು ಕರೆಸ್ಕೊತಾವು, ಅಲ್ಲೇನು ನೀಟ, CET, JEE ಏನು ರಿಸಲ್ಟ್ ಕೊಡ್ತಾರಲ್ಲ, ಈ ಗ್ರಾಮೀಣ ಭಾಗದಲ್ಲಿಯೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗ್ರಾಮೀಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಸಹ ಸೂಕ್ತವಾದಂತಹ ತರಬೇತಿಯನ್ನು ನೀಡಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಲಾಂಗ್ ಟರ್ಮ್ ಇಲ್ಲದೆ ಕೇವಲ ರೆಗ್ಯುಲರ್ ಅವಧಿಯಲ್ಲಿಯೇ MBBS ಆಮೇಲೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೆಲೆಕ್ಟ್ ಆಗುವಂತಹ ರೀತಿಯಲ್ಲಿ ಪರಿಣಾಮಕಾರಿಯಾದಂತಹ ಕೋಚಿಂಗನ್ನು ನಮ್ಮ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಪ್ರತಿ ವರ್ಷ ಕೊಡುತ್ತಾ ಬಂದಿದೆ. ಎಲ್ಲ ಕಾಲೇಜಿನ ಜೊತೆ ಹೆಂಗೆ ನೀವು ಕಂಪೇರ್ ಮಾಡ್ತಿರಲಿಲ್ಲ ಹಂಗೆ ನಮ್ಮ ಕಾಲೇಜ್ಗೂ ಬರ್ರಿ. ಇಲ್ಲಿ ನಾವು ಏನು ಫೆಸಿಲಿಟಿ ಹೇಳತ್ತಿಲ್ಲ, ಬರೀ ಇವು ಬಾಯ್ಮಾತಿಗೆ ಇರೋದಿಲ್ಲ, ಇವು ರಿಯಾಲಿಟಿ ಇರ್ತಾವೆ. ಹಿಂಗೆ ಇದಾವತ್ತೆ ಫೆಸಿಲಿಟಿ. ಆಮೇಲೆ ಇಲ್ಲಿ ನೀವು ಕಲ್ತ್ರಿಪ್ಪ ಅಂದ್ರೆ ಏನಾಗತ್ತಿ, ಯಾವುದೇ ಲಾಂಗ್ ಟರ್ಮ್ಗೆ ಹೋಗುವಂತಹ ಅವಶ್ಯಕತೆ ಪಾಲಕರಿಗೂ ಬರೋದಿಲ್ಲ, ಮಕ್ಕಳಿಗೂ ಬರೋದಿಲ್ಲ. ಕಂಪ್ಲೀಟ್ 2 ವರ್ಷ ನಾವು ಹೇಳ್ದಂಗೆ ನೀವು ನಮಗೆ ಸಪೋರ್ಟ್ ಕೊಟ್ರಿ, ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ರಪ್ಪ ಅಂದ್ರೆ ನಿಮ್ಮ ಡ್ರೀಮ್ CET ಇರಲಿ, ನೀಟ್ ಇರಲಿ, JEE ಇರಲಿ ಕಂಪ್ಲೀಟ್ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ನಾವು ತಗೊಳ್ತೀವಿ. ಪದ್ಮಾವತಿ ಅಂತಾರಾಷ್ಟ್ರೀಯ ಮಹಾವಿದ್ಯಾಲಯ ಎಂದು ಈ ಮಹಾವಿದ್ಯಾಲಯ ಉನ್ನತ ಹೆಸರನ್ನ ಮಾಡಿರೋದ್ರ ಹಿಂದೆ ಒಂದು ದೊಡ್ಡ ಪರಿಶ್ರಮದ ಕಥೆ ಇದೆ, ಸಮಾಜಮುಖಿ ಚಿಂತನೆ ಇದೆ. ಇಂತಹದ್ದೊಂದು ಯೋಚನೆ ಕಂಡುಕೊಂಡು ಯೋಜನೆ ರೂಪಿಸಿ ಇಂತಹದ್ದೊಂದು ಬೃಹತ್ ಶಿಕ್ಷಣ ಸಂಸ್ಥೆ ನಿರ್ಮಾಣಕ್ಕೆ ಕಾರಣವಾಗಿರುವುದು ಹಜಾರಿ ಪರಿವಾರ. ಸಮಾಜ ನಮ್ಗೇನ್ ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾವೇನ್ ಕೊಡ್ತೀವಿ ಅನ್ನೋದು ಮುಖ್ಯ ಎಂಬುದನ್ನ ಕೇವಲ ಒಂದು ನುಡಿಮುತ್ತಾಗಿ ಪರಿಗಣಿಸದೆ ಇದನ್ನ ಅಳವಡಿಸಿಕೊಂಡು ಸಮಾಜಕ್ಕಾಗಿ, ಸಮಾಜದ ಏಳಿಗೆಗಾಗಿ ಒಂದಲ್ಲ ಒಂದು ಕಾರ್ಯದಲ್ಲಿ ಹಜಾರಿ ಪರಿವಾರ ತೊಡಗಿಸಿಕೊಂಡಿದೆ. ಇದೇ ಪರಿವಾರದವರು 2015ರಲ್ಲಿ ಹಜಾರಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಸಮಾಜದ ಏಳಿಗೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನ ಸ್ಥಾಪಿಸಲಾಗಿತ್ತು. ಕಾಲೇಜ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ಆಲ್ ಟೈಪ್ ಅಂದರೆ ನಾನು ಚೂಸ್ ಮಾಡ್ಕೊಂಡಿರೋದು ಸೈನ್ಸ್. ಈ ಸೈನ್ಸ್ ಬ್ರ್ಯಾಂಚಲ್ಲಿ ಎಲ್ಲ ಲೆಕ್ಚರ್ಸು ತುಂಬ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಹೆಂಗಂದ್ರೆ
ಇಲ್ಲಿ ದೊಡ್ಡ ದೊಡ್ಡ ಕಾಲೇಜ್ ಒಳಗೆ ಸಿಗುವಂಥ ಎಜುಕೇಷನ್ ಎಲ್ಲ ಇಲ್ಲಿ ಸಿಗ್ತದೆ. ಮತ್ತು ಜೆ ಇ ಮತ್ತು ನೀಟ್ ಲೆವೆಲ್ ಕೋಚಿಂಗ್ಸ್ ಎಲ್ಲ ಇಲ್ಲಿ ನಮ್ಗೆ ಪ್ರೊವೈಡ್ ಮಾಡ್ತಾರೆ. ಹೇಳಬೇಕಂದ್ರೆ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಗೆ ಸ್ಟಡಿ ಅವರ್ಸ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ 4 hour ಸ್ಟಡಿ ಅವರ್ ಇರ್ತೈತಿ. ಆ ಸ್ಟಡಿ ಅವರ್ ಟೈಮ್ ಒಳಗೆ ನಮ್ದು ಎಲ್ಲ ಟೀಚರ್ಸ್ ಇಂಡಿವಿಜುವಲಾಗಿ ಕೇರ್ ತೊಗೊಳ್ತಾರೆ. ನಮ್ಗೆ ಯಾವ್ದಾರೇ ಒಂದು ಡೌಟ್ ಬಂದಿತ್ತಂದ್ರೆ ಅದು ನಮಗೆ ತಿಳಿಲಿಲ್ಲ ಅಂದ್ರೆ ಅದನ್ನ ಎಲ್ಲ ತುಂಬ ತಿಳಿಸಿ ನಮ್ಗೆ ಅದು ಬರಲಿಲ್ಲ ಅಂದ್ರೆ ನಮ್ಗೆ ಕೊರಗೋದಿಲ್ಲ. ಹಂಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಅದು ಬರೋ ರೀತಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಸಿಟಿಗೂ ಇದಕ್ಕೂ ಏನೂ ಡಿಫ್ರೆನ್ಸೇ ಇಲ್ಲ. ಅಂದರೆ ಎಲ್ಲ ಅದೇ ರೀತಿ ಇದೆ. ಅಂದರೆ ಗ್ರಾಮೀಣ ಭಾಗದಲ್ಲಿರುವಂತಹ ಜನರು ಬೆಳೀಲಿ ಅಂತ ಹೇಳಿ ಇಲ್ಲಿ ಕಾಲೇಜೆಲ್ಲ ಈ ರೀತಿ ಕಟ್ಸಿದ್ದಾರೆ. ಇದರಿಂದ ನಮಗೂ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೂ ತುಂಬ ಹೆಲ್ಪ್ ಆಗ್ತಾ ಇದೆ. ಇಲ್ಲೇ ಅಡ್ಮಿಷನ್ ತೊಗೊಳ್ರಿ ಅಂದ್ರೆ ಭಾಳ ಎಜುಕೇಷನ್ ತುಂಬ ಚಲೋ ಐತಿ. ಕಾಮರ್ಸ್ ಆಗಲಿ ಸೈನ್ಸ್ ಆಗಲಿ ತುಂಬ ಚಲೋ ಹೇಳ್ತಾರೆ. ನೀವು ಕಾಮರ್ಸ ಮಾಡೋರಿದ್ರಂದ್ರೆ ಇಂಗ್ಲೀಷ್ ಮೀಡಿಯಮು ಐತಿ, ಕನ್ನಡ ಮೀಡಿಯಮು ಐತಿ. ಇಲ್ಲಿ ದೊಡ್ಡ ದೊಡ್ಡ CA ಫೌಂಡೇಶನ್ ಅಲ್ಲಿ ಸೇರ್ಕೊಂಡವ್ರು ಅದಾರು ನಮ್ಮ ಸೀನಿಯರ್ಸ್ ಎಲ್ಲ. ಮತ್ತು JEನು ಮೊನ್ನೆನೇ ರಿಸಲ್ಟ್ ಬಂತು. 6 members 90 above ಆಗ್ಯದ. ಅವರು ಮುಂದೆ JE ಅಡ್ವಾನ್ಸ್ಗೆ ಸೆಲೆಕ್ಟ್ ಆಗಿದ್ದರು. ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಂಗೆ ಮುಂಚೆ ಗೊತ್ತಿರಲಿಲ್ಲ. ನಂದು 10th ರಿಸಲ್ಟ್ 97.44 ಆಯಿತು. ಆವಾಗ ನಮ್ಮ ಹೆಡ್ ಮಾಸ್ಟ್ರು ನಂಗೆ ಈ ಕಾಲೇಜ್ ಬಗ್ಗೆ ಇನ್ಫಾರ್ಮ್ ಮಾಡಿರು. ಆವಾಗ ನಂಗೆ ನೋಡೋಕೆ ಬರಬೇಕು ಹೆಂಗೈತಿ ಅಂತ ಹೇಳಿ ಒಂದಿನ ಬಂದೆ. ನಮ್ಮ ಫಾದರ್ ಬಂದಿರು. ಆವಾಗ ಹಾಸ್ಟೆಲಲ್ಲಿ ನೋಡಿದೆ, ಎಲ್ಲ ಚಲೋ ಇತ್ತು. ಮತ್ತು ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಸರ್ ಜೊತೆ ಮಾತಾಡಿದೆ. ಅವರು ಕಾಲೇಜ್ ಬಗ್ಗೆ ಹೇಳಿದರು. ಮತ್ತು ನನಗೆ ಫುಲ್ ಹಾಸ್ಟೆಲ್ ಆಗಲಿ ಕಾಲೇಜ್ ಆಗಲಿ ಎಲ್ಲ ಬುಕ್ಸು ಎಲ್ಲ ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದಾರೆ. ನಾ ಪ್ರಿನ್ಸಿಪಲ್ ಸರ್ಗೆ ಮತ್ತು ಚೇರ್ಮನ್ ಸರ್ಗೆ ಎಲ್ಲ ಭಾರತಿ ಮ್ಯಾಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಗೆ ಫ್ರೀ ಎಜುಕೇಷನ್ ಕೊಟ್ಟಿದ್ದಕ್ಕೆ. ಗ್ರಾಮೀಣ ಭಾಗದಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ನೀಡುವ ನಿಟ್ಟಿನಲ್ಲಿ ಪದ್ಮಾವತಿ ಅಂತಾರಾಷ್ಟ್ರೀಯ ಶಾಲೆ ಪ್ರಾರಂಭಿಸಲಾಯಿತು. ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲಿಷ್ ಅನ್ನೋದು ಕಬ್ಬಿಣದ ಕಡಲಿಯೂ ಹೌದು, ಕೈಗೆಟಕಲಾರದ ಆಕಾಶವೂ ಹೌದು. ಹೀಗಿರುವಾಗ ಹಳ್ಳಿ ಭಾಗದ ಮಕ್ಕಳು ಸುಲಭವಾಗಿ ಇಂಗ್ಲಿಷ್ ಕಲಿಯಬೇಕು ಅನ್ನೋ ಧ್ಯೇಯೋದ್ದೇಶ ಇಟ್ಕೊಂಡು ಹಜಾರಿ ಪರಿವಾರ ಇದನ್ನ ಪದ್ಮಾವತಿ ಅಂತಾರಾಷ್ಟ್ರೀಯ ಶಾಲೆಯ ಮೂಲಕ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಪ್ರಾಮಾಣಿಕ ಪ್ರಯತ್ನಕ್ಕೆ ಯಶಸ್ಸು ಶತಸಿದ್ಧ ಅನ್ನೋ ಮಾತಿನಂತೆ ಮೊದಲು ಪೆರಳಿಕೆ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿತ್ತು. ಇದೀಗ 1000 ಸನಿಹಕ್ಕೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಬರೀ ತರಗತಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಹಲವು ಆಯಾಮದ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿವಿಧ ಕ್ರೀಡೆ, ಸಂಗೀತ, ನೃತ್ಯ, ಯೋಗ, ಕರಾಟೆ ಹೀಗೆ ಮಕ್ಕಳಿಗೆ ಅಗತ್ಯವಿರೋ ಎಲ್ಲ ತರಬೇತಿಯನ್ನು ನೀಡಲಾಗ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗ್ತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿನ ವಿದ್ಯಾರ್ಥಿಗಳು ಸಾಕಷ್ಟು ಟ್ರೋಫಿಗಳನ್ನು ತಮ್ಮದಾಗಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಫ್ಯಾಕಲ್ಟೀಸನ್ನು ತರಿಸ್ತಾರೆ. ಆಲ್ ನಾನ್ ಸ್ಟಾಪ್ ಟೀಚಿಂಗ್ಸ್ ಆಲ್ಸೋ. ಎಲ್ಲ ಟೀಚರ್ಸ್ ಎಲ್ಲರೂ ಚಲೋ ಹೇಳ್ತಾರೆ. ಮತ್ತು ಹಿಂಗೆ ಪಾರ್ಶಾಲಿಟಿ ಹಿಂಗೆ ಜಾಸ್ತಿ ಪ್ರಯಾರಿಟಿ ಎಲ್ಲರಿಗೂ ಕೊಡ್ತಾರೆ. ಪಾರ್ಶಾಲಿಟಿ ಅನ್ನೋದು ಏನು ಮಾಡೋದಿಲ್ಲ. ಮತ್ತು ಸ್ಟಡಿ ಅವರ್ಸ್ ಹಾಕ್ತಾರೆ ಡೈಲಿ 4 ತಾಲ. ಕ್ಯಾಂಪಸ್ ಅದು ತುಂಬ ಚೆನ್ನಾಗಿದೆ. ಮೆಸ್ಸೂ ಎಲ್ಲ ತುಂಬ ಚೆನ್ನಾಗಿದೆ. ಟೀಚಿಂಗ್ ಅಂತೂ ನಾನು ನಿಜವಾಗ್ಲೂ ಹೇಳ್ಬೇಕಂತಂದರೆ ಇಂಥ ಟೀಚರ್ಸನ್ನ ನಾನು ಲೈಫ್ ಒಳಗೆ ನಿಜವಾಗ್ಲೂ ಯಾವತ್ತೂ ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಕಾಲೇಜ್ ಬಂದಾಗ ಎಲ್ಲರನ್ನೂ ಕಂಡು ತುಂಬ ಭಯ ಪಟ್ಟಿದ್ದೆ. ಯಪ್ಪ ಹೇಗಿರುತ್ತೋ ಇಲ್ಲಿ ದಿನ 4 ತಾಸು ಸ್ಟಡಿ ಅವರ ಹೇಗೆ ಮ್ಯಾನೇಜ್ ಮಾಡೋದಿಲ್ಲ ಅಂತ ಎಲ್ಲ ತುಂಬ ಭಯ ಪಟ್ಟಿದ್ದೆ. ರಿಸಲ್ಟ್ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೆ. ಬಟ್ ಎಲ್ಲ ಬರ್ತಾ ಎಲ್ಲ ತುಂಬ ಚೆನ್ನಾಗಾಯಿತು. ರಿಸಲ್ಟು ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಾನು ತುಂಬ ಬಡ ಕುಟುಂಬದಿಂದ ಬಂದವಳು. ಫಸ್ಟಿಗೆ ನನ್ನ 10th ರಿಸಲ್ಟ್ 97 ಆಯಿತು. ಪ್ರಿನ್ಸಿಪಲ್ ಸರ್ ಬಂದು ಹೇಳಿದಾಗ ಅವರು ಫೀಸ್ ಕನ್ಸೆಷನ್ ಮಾಡಿದರು. ಈಗ ನನ್ನ ಕಾಲೇಜ್ ಫೀಸ್ ಎಲ್ಲ ಫ್ರೀ ಇದೆ, ಹಾಸ್ಟೆಲ್ ಫೀಸ್ ಅಷ್ಟೇ ಇದೆ. ಅದರಿಂದ ನಂಗೆ ತುಂಬ ಅನುಕೂಲ ಆಯಿತು. ನಂಗೆ ಪ್ರಿನ್ಸಿಪಲ್ ಸರ್ಗೆ ಒಂದು ಸಲ ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಸಂಬಂಧ. ಪಾಲಕರ ಒತ್ತಾಯದಂತೆ 2016ರಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಆರಂಭವಾಗಿದ್ದು ಕೇವಲ 33 ವಿದ್ಯಾರ್ಥಿಗಳಿಂದ ಮಾತ್ರ. ಆದರೆ ಪರಿಣಾಮಕಾರಿ ಶಿಕ್ಷಣ, ಉತ್ತಮ ಬೌದ್ಧಿಕ ವರ್ಗ ಹಾಗೂ ನಿರಂತರ ಪರಿಶ್ರಮದ ಫಲವಾಗಿ ಈ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದರ ಪರಿಣಾಮವಾಗಿ ಸರಿಸುಮಾರು 850ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದು ಈ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಪ್ರಾರಂಭದ ದಿನಗಳಲ್ಲಿ 2016ರಲ್ಲಿ ನೋಡ್ಬೇಕಾದ್ರೆ ಕೇವಲ ನಾವು ಥೇರಿಗೆ ರೆಡಿಯಾಗಿದ್ದೆವು. ಬಟ್ ಈ 2025ಕ್ಕೆ ನೋಡಿದಾಗ ಏನು ಬೆಂಗಳೂರು, ಮಂಗಳೂರು ಅನ್ನುವಂಥ ಏನು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳತಿ ಏನು ಕರೆಸ್ಕೊತಾವು, ಅಲ್ಲಿ ಏನು ನೀಟ, CET, JEE ಏನು ರಿಸಲ್ಟ್ ಕೊಡ್ತಾರಲ್ಲ, ಈ ಗ್ರಾಮೀಣ ಭಾಗದಲ್ಲಿಯೂ
ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಗ್ರಾಮೀಣ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಸಹ ಸೂಕ್ತವಾದಂತಹ ತರಬೇತಿಯನ್ನು ನೀಡಿ ನಮ್ಮ ಭಾಗದ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂತಹ ಲಾಂಗ್ ಟರ್ಮ್ ಇಲ್ಲದೆ ಕೇವಲ ರೆಗ್ಯುಲರ್ ಅವಧಿಯಲ್ಲಿಯೇ MBBS ಆಮೇಲೆ ಇಂಜಿನಿಯರ್ ಕಾಲೇಜುಗಳಲ್ಲಿ ಸೆಲೆಕ್ಟ್ ಆಗುವಂತಹ ರೀತಿಯಲ್ಲಿ ಪರಿಣಾಮಕಾರಿಯಾದಂತಹ ಕೋಚಿಂಗನ್ನು ನಮ್ಮ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಪ್ರತಿ ವರ್ಷ ಕೊಡುತ್ತಾ ಬಂದಿದೆ. ಪದ್ಮಾವತಿ ಅಂತಾರಾಷ್ಟ್ರೀಯ ಮಹಾವಿದ್ಯಾಲಯದಲ್ಲಿ ಸಂಸ್ಥೆಯಲ್ಲಿ KCET, NEET, GEE ಮುಂತಾದ ವೃತ್ತಿಪರ ಕೋರ್ಸ್ಗಳಿಗೆ ಪರಿಣಾಮಕಾರಿ ತರಬೇತಿ ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುವಂತೆ ಸರಳವಾಗಿ ಕಲಿಸುವ ನಿಟ್ಟಿನಲ್ಲಿ ಬೋಧಕ ವರ್ಗ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಪರಿಣಾಮ ನೂರಾರು ವಿದ್ಯಾರ್ಥಿಗಳು MBBS, BHMS, ಡೆಂಟಲ್, BSc ಅಗ್ರಿ, NDA, NAV, CA ಇಂಜಿನಿಯರಿಂಗ್ ಪದವಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಲ್ಲಿ CET, NEET, JEE ಹೆಂಗಾಗೈತೆ ಸರ್, ಈಗ ಕಂಪ್ಲೀಟ್ ಕಾಂಪಿಟೇಟಿವ್ ನಡೆದೈತಿ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಲಾಂಗ್ ಟರ್ಮ್ಗಳ ಕೋಚಿಂಗ್ ಸೆಂಟರ್ಗಳು ಜಾಸ್ತಿ ಆಗತ್ತವೆ. ಈ ಮಕ್ಕಳ ಜೊತೆ ನಮ್ಮ ಪ್ರೆಸೆಂಟ್ ಇರ್ತಕ್ಕಂತಹ ಮಕ್ಕಳ ಕಾಂಪಿಟೇಷನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಹುಡುಗರಿಗೆ ತರಬೇತಿಯನ್ನು ಹೆಂಗೆ ಕೊಡ್ಬೇಕಪ್ಪ ಅಂದ್ರೆ ಆ ಮಕ್ಕಳನ್ನು ಸರಿಸಿ ನಮ್ಮ ಮಕ್ಕಳ ಗೌರ್ಮೆಂಟ್ ಸೀಟನ್ನು ಪಡಿಬೇಕು. ಡೇ 1 ಫಸ್ಟ್ PUC ಏನು ಅವ್ರಿಗೆ ತರಗತಿಗಳು ಸ್ಟಾರ್ಟ್ ಆಕ್ಕ ಹುಡುಗರಿಗೆ ಅವಾಗಿಂದನೂ CET, NEET, JEE ಕಂಪ್ಲೀಟ್ ಡೇ 1 ಕೋಚಿಂಗ್ ಕೊಡುತ್ತಾ ಪ್ರತಿ ಸೋಮವಾರ ಆ ಮಕ್ಕಳಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. CET, NEET, JEE ಆ ಸೋಮವಾರ ತೆಗೆದುಕೊಂಡಂತಹ ಎಕ್ಸಾಮ್ದ ಫಲಿತಾಂಶವನ್ನು ಪಾಲಕರಿಗೆ ವಾಟ್ಸಪ್ ಹಾಗೂ ಮೆಸೇಜ್ ಮೂಲಕ ಮಂಗಳವಾರ ಅಥವಾ ಲಾಸ್ಟ್ ತಪ್ಪ ಅಂದ್ರೆ ಬುಧವಾರ ತಕರೆ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಮಕ್ಕಳಿಗೆ ತಾವು ಬರೆದಂತಹ ಪರೀಕ್ಷೆಯ ಫಲಿತಾಂಶ ಬಂತಪ್ಪ ಅಂದ್ರೆ ಅದೊಂದು ಪಾಸಿಟಿವ್ ಎನರ್ಜಿ ಪಾಸ್ ಆಕೈತಿ. ಕಡಿಮೆ ಆಗಿತ್ತಪ್ಪ ಅಂದ್ರೆ ಚಲೋ ಮಾಡಬೇಕು ಅನ್ನುವಂಥದ್ದು ಬರುತ್ತೆ, ಚಲೋ ಆಗಿತ್ತಪ್ಪ ಅಂದ್ರೆ ಇನ್ನೂ ಚಲೋ ಮಾಡಬೇಕು ಅನ್ನುವಂತಹ ಮೋಟಿವೇಶನ್ ಅವರಲ್ಲಿ ಸಿಗ್ತೈತಿ. ಬೆಂಗಳೂರು, ಮಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಕಲಿತರೆ ಮಾತ್ರ ಡಾಕ್ಟರ್ ಆಗಬಹುದು ಅನ್ನೋ ನಂಬಿಕೆಯಲ್ಲಿ ಹಲವರಿದ್ದಾರೆ. ಆದರೆ ಈ ನಂಬಿಕೆಯನ್ನ ಸುಳ್ಳು ಅಂತ ಸಾಬೀತುಪಡಿಸ್ತಿರೋ ಬಾಗಲಕೋಟೆಯ ರಬಕವಿಯಲ್ಲಿರೋ ಈ ಸಂಸ್ಥೆ ವಿದ್ಯಾರ್ಥಿಗಳನ್ನ ಸಜ್ಜಾಗಿಸಿ ಡಾಕ್ಟರ್ಗಳನ್ನಾಗಿ ಪರಿವರ್ತಿಸುತ್ತದೆ. ಯಾವುದೇ ಲಾಂಗ್ ಟರ್ಮ್ ಇಲ್ಲದೆ MBBS ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ, ಉತ್ತಮ ಫಲಿತಾಂಶ ದಾಖಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಯಶಸ್ಸಿನ ಹಿಂದೆ ಈ ಸಂಸ್ಥೆಯ ಶ್ರಮ ಎಷ್ಟಿದೆ ಅನ್ನೋದು ಇದರಲ್ಲಿ ಅರ್ಥವಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು MBBS ಹೋಗ್ಬೋದು, ಡೆಂಟಲ್ ಹೋಗ್ಬೋದು, ಮೆಡಿಕಲ್ ಹೋಗ್ಬೋದು, ಅಥವಾ ಇಂಜಿನಿಯರಿಂಗ್ ಹೋಗ್ಬೋದು, CA ಕಾಮರ್ಸ್ ವಿಭಾಗದಲ್ಲಿ ಹೋಗಪ್ಪ ಅಂದ್ರೆ CA ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಲೈವ್ ಎಕ್ಸಾಂಪಲು ಸಿಗ್ತಾವೆ ಸರ್ ಹುಡುಗರು. ಅಥವಾ ನೇವಿ ಸೆಲೆಕ್ಟ್ ಆಗಿ ಹುಡುಗದವು, NDA ಸೆಲೆಕ್ಟ್ ಆಗ್ಯಾರ್ರಿ, ಇನ್ನು ಗೌರ್ಮೆಂಟ್ ಎಕ್ಸಾಮ್ ಆರ್ಮಿ, ನೇವಿ ಅಥವಾ ಪೋಸ್ಟ್ಮನ್ ಹಿಂಗೆ ಸಾಕಷ್ಟು ನೂರಾರು ವಿದ್ಯಾರ್ಥಿಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ ಸರ್. ಯಶಸ್ಸು ಸಾಧನೆ ಮಾಡಬೇಕಂದ್ರೆ ಅದು ಪರಿಣಾಮಕಾರಿಯಾದಂತಹ ತರಬೇತಿ ಬೇಕು, ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನ ಬೇಕು. ಅಂತ ಪರಿಣಾಮಕಾರಿಯಾದಂತಹ ಬೋಧನೆಯನ್ನು, ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ನೀಡುತ್ತಿರುವ ಕಾರಣಕ್ಕಾಗಿಯೇ ನಮ್ಮ ಫಲಿತಾಂಶ ಈ CET ಆಗಲಿ, NEET ಆಗಲಿ, JEE ಆಗಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬರತ್ತೀವಿ. ಇನ್ನು ಮುಂದಾದರೂ ಇದಕ್ಕಿಂತಲೂ ಹೆಚ್ಚಿನ ಫಲಿತಾಂಶವನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ನಾವು ಕೊಡ್ತೀವಿ. ಪ್ರಥಮ PUC ಇಂದಲೇ KCET, NEET, GEE ಮತ್ತು CA ಕೋರ್ಸ್ಗಳ ಪರಿಣಾಮಕಾರಿ ತರಬೇತಿ ನೀಡುವಿಕೆ ಪ್ರಾರಂಭವಾಗುತ್ತೆ. ಉತ್ತಮ ಹೂವಿನ ಪರಿಮಳ ನೋಟಕ್ಕೆ ಮಾತ್ರವಲ್ಲದೆ ಊರಿಗೆಲ್ಲ ಪಸರಿಸುತ್ತೆ ಅನ್ನೋ ಮಾತಿನಂತೆ ಈ ಸಂಸ್ಥೆಯ ಗುಣಮಟ್ಟದ ಶಿಕ್ಷಣ ರಾಜ್ಯಾದ್ಯಂತ ಇರೋ ವಿದ್ಯಾರ್ಥಿಗಳನ್ನ ತನ್ನತ್ತ ಸೆಳೆಯುತ್ತದೆ. ಕೇವಲ ಸ್ಥಳೀಯ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಬಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕಷ್ಟ ಇಲ್ಲದೆ ಯಾವುದೂ ಸಿಗೋದಿಲ್ಲ. ಆಮೇಲೆ ಒಂದು ಹೇಳಬೇಕಂದ್ರೆ ಬೈ ಗಾಡ್ಸ್ ಗ್ರೇಸ್ ನಮ್ಮಲ್ಲಿ ಎಲ್ಲ ಫ್ಯಾಕಲ್ಟಿನೂ ಭಾಳ ಒಳ್ಳೆ ಫ್ಯಾಕಲ್ಟಿ. ಬರೀ ನಾನು ಪ್ರಿನ್ಸಿಪಲ್ಲು ಕೆಲಸ ಮಾಡಿದರೆ ಕೆಲಸ ಆಗೋದಿಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಫ್ಯಾಕಲ್ಟಿನೂ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಹೀಗಾಗಿ ನಮಗೆ ಎಲ್ಲನೂ ಒಳ್ಳೆ ಫ್ಯಾಕಲ್ಟಿ ಸಿಕ್ಕರು. ಆಮೇಲೆ ಟೈಮ್ ಸೆನ್ಸ್ ಇಲ್ಲದೇ ಅವ್ರು ಜಾಸ್ತಿ ಟೈಮ್ ಕೊಟ್ಟು ಕೆಲಸ ಮಾಡ್ತಿದ್ರು. ಹೀಗಾಗಿ ಅವ್ರದ್ದೆಲ್ಲ ಟೀಚಿಂಗ್ ಎಲ್ಲ ಇರೋದ್ರಿಂದನೇ ನಾವು 34 ಇದ್ದಿದ್ದು 800 ಆಗಬೇಕಂದ್ರೆ ಅದೇನು ಸುಮ್ಮನೆ ಈ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿ ಆಗಿದ್ದಿಲ್ಲ. ಅಲ್ಲಿ ಒಳಗಡೆ ಇರೋ ಫ್ಯಾಕಲ್ಟಿನೂ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದ್ರ ಮುಖಾಂತರ ಹೇಳಬೇಕಂದ್ರೆ ಮೇನ್ ಫ್ಯಾಕಲ್ಟಿ ಬಂದು ಅಲ್ಲಿ PCMB ಇದೆ ಸರ್. ಕಂಪ್ಯೂಟರ್ಸ್ ನಮ್ಮಲ್ಲಿ ಕಡಿಮೆ ಮಕ್ಕಳು ಬರೋದ್ರಿಂದ ಅದನ್ನು ಇಟ್ಟಿಲ್ಲ. 1-2 ವರ್ಷ ಮಾಡಿದ್ವಿ, ಬಟ್ ಅಲ್ಲಿ ಭಾಳ ಕಡಿಮೆ ಸ್ಟ್ರೆಂತ್ ಬರೋದ್ರಿಂದ ನಾವು PCMB ಮಾತ್ರ ಮಾಡ್ತಿದ್ವಿ. ಕಾಮರ್ಸ್ ಇದೆ.
ಸೈನ್ಸ್ ಆ್ಯಂಡ್ ಕಾಮರ್ಸ್ ಅದ. ಹಾಸ್ಟೆಲ್ ಮಕ್ಕಳಿಗೆ ಸಪ್ರೇಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ಇದೆ. ಹಾಸ್ಟೆಲಲ್ಲೇ ಆ್ಯಕ್ಚುಲಿ ನಮ್ಮದು ಸ್ಕೂಲ್ ಬೇರೆ ಇದೆ ಅಲ್ಲ, ಸೊ ಹಾಸ್ಟೆಲು ಗರ್ಲ್ಸ್ ಇದು ಕಾಲೇಜು ಸೇರಿ ಅರೌಂಡ್ 800 ಮಕ್ಕಳಿದ್ದಾರೆ ಹಾಸ್ಟೆಲಲ್ಲೂ. ಹೊರ ರಾಜ್ಯದಿಂದ ಬರೋ ವಿದ್ಯಾರ್ಥಿಗಳಿಗೆ ಉಳಿದುಕೊಳ್ಳುವುದಕ್ಕೆ ಊಟಕ್ಕೆ ಸಮಸ್ಯೆ ಆಗೋದನ್ನು ತಪ್ಪಿಸಲು ಪಾಲಕರು ಹಾಗೂ ಪಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳನ್ನು ಈ ಸಂಸ್ಥೆ ಹೊಂದಿದೆ. ಉತ್ತಮ ಕಲಿಕೆಗೆ ಉತ್ತಮ ವಾತಾವರಣ ಮುಖ್ಯ. ಹೀಗಾಗಿ ಹಾಸ್ಟೆಲ್ಗಳ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅಗತ್ಯವಿರೋ ಎಲ್ಲ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ. ಹೊರ ರಾಜ್ಯಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ಊಟದ ಸಮಸ್ಯೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಶುದ್ಧ ರುಚಿಕರ ಸಸ್ಯಾಹಾರಿ ಊಟ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದು ದೂರದ ಊರುಗಳಿಂದ ಬಂದಿರೋ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಪರಿಶುದ್ಧ ಆಹಾರ ಸಿಕ್ಕರೆ ಆರೋಗ್ಯ ಸುಸ್ಥಿರವಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ಉತ್ತಮ ಕಲಿಕೆಗೆ ನೆರವಾಗುತ್ತೆ ಅನ್ನೋ ನಂಬಿಕೆ ಇವರದ್ದು. ಆಮೇಲೆ ಫುಡ್ ಎಲ್ಲ ಅವ್ರಿಗೆ ಈ ಸ್ಟೈಲಲ್ಲೇ ಕೊಡ್ತೇವೆ. ಯಾಕಂದರೆ ನಮಗೆ ಬರುವಂಥ ಮಕ್ಕಳು ನಮ್ಮ ಸುತ್ತಮುತ್ತಲ ಮಕ್ಕಳೇ, ಉತ್ತರ ಕರ್ನಾಟಕದ ಮಕ್ಕಳು ಬರ್ತಿರ್ತಾರೆ. ಸೊ ಅವ್ರಿಗೆ ಫುಡ್ ಸ್ಟೈಲೆಲ್ಲ ಈ ಉತ್ತರ ಕರ್ನಾಟಕದ ಬೇಕಾಗ್ತದೆ. ರಾತ್ರಿ ಕಂಪಲ್ಸರಿ ರೊಟ್ಟಿ ಮಾಡಿಸ್ತೀವಿ, ಮಧ್ಯಾಹ್ನ ಒಂದು ಹೊತ್ತು ಚಪಾತಿ ಕೊಡ್ತೀವಿ, ಒಂದು ಹೊತ್ತು ರೊಟ್ಟಿ ಇರ್ತದೆ ಕಂಪಲ್ಸರಿ. ಆಮೇಲೆ ಕಾಳು ಪಲ್ಯ ಆ ಥರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಫುಡ್ ಕೊಡ್ತೀವಿ. ಆಮೇಲೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಇರ್ತದೆ. ಅವರು ರೊಟ್ಟಿ 2 ಚಪಾತಿ 2 ಅಂತ ಕೊಡೋಂಗಿಲ್ಲ. ಅವರು ಎಷ್ಟು ತಿಂದ್ರೂ ನಾವು ಕೊಡ್ತಾ ಇರ್ತೀವಿ. ಇನ್ನು ರಬಕವಿ ನಗರದ ಸುತ್ತಮುತ್ತಲಿನ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಬಸ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ. ಹೀಗಾಗಿ ಮಕ್ಕಳು ಪ್ರಯಾಣಕ್ಕೂ ಯಾವುದೇ ರೀತಿಯ ಕಷ್ಟಪಡೋ ಅಗತ್ಯ ಇಲ್ಲ. ಇನ್ನು ಒಮ್ಮೆ ವಿದ್ಯಾರ್ಥಿಗಳು ಶಾಲಾ ಆವರಣಕ್ಕೆ ಎಂಟ್ರಿ ಆದರೆ ಕಲಿಕೆಯ ಅಧ್ಯಾಯ ಶುರುವಾದಂತೆ. ಯಾಕೆಂದರೆ ಮಕ್ಕಳ ಶ್ರೇಯಸ್ಸಿಗಾಗಿ ಹಗಲಿರುಳು ಶ್ರಮಿಸುವ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯನ್ನ ಸಂಸ್ಥೆ ಹೊಂದಿದೆ. ಪ್ರತಿದಿನ ಸಂಜೆ ಮಕ್ಕಳಿಗಾಗಿ ವಿಶೇಷ ಅಧ್ಯಯನದ ಅವಧಿಯನ್ನ ಮೀಸಲಿಡಲಾಗಿದೆ. ಈ ವೇಳೆ ವಿದ್ಯಾರ್ಥಿಗಳಿಗೆ ಬರೋ ಅನುಮಾನಗಳನ್ನ ಸಮಸ್ಯೆಗಳನ್ನ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಬಗೆಹರಿಸ್ತಾರೆ. ಇದು ಸುಲಭ ಕಲಿಕೆಗೆ ಸಹಾಯವಾಗೋದರ ಜೊತೆಗೆ ಉತ್ತಮ ಫಲಿತಾಂಶಕ್ಕೂ ಕಾರಣವಾಗುತ್ತೆ. ಸರ್, ನಾವಿಲ್ಲಿ 1 to 1 ಟಚ್ ಮಾಡ್ತೀವಿ. ಅಂದ್ರೆ ಮಕ್ಕಳು 800 ಮಕ್ಕಳಿದ್ರೂ ಪ್ರತಿಯೊಂದು ಮಗುವಿಂದೂ ಸ್ಟೇಟಸ್ ಏನು, ಅವ್ರ ಪೇರೆಂಟ್ಸ್ ಏನು, ಅವ್ರ ಪೇರೆಂಟ್ಸ್ ಬ್ಯಾಕ್ಗ್ರೌಂಡ್ ಏನು, ಸೊ ಅವ್ರ ಪೇರೆಂಟ್ಸ್ ಲೈಕ್ ಅವ್ರದ್ದು ಆಕ್ಯುಪೇಷನ್ ಏನು, ಪ್ರತಿಯೊಂದೂ ಸ್ಟಡಿ ಮಾಡಿರ್ತೀವಿ. ಆಮೇಲೆ ಪ್ರತಿ ಮಗುವಿಗೂ ಸ್ಪೆಷಲ್ಲಾಗಿ ಅಟೆನ್ಷನ್ ಕೊಡ್ತೀವಿ. ಹಾಸ್ಟೆಲಲ್ಲಾಯಿತು, ಕಾಲೇಜಲ್ಲಾಯಿತು. ಸೊ ಅದನ್ನ ಅಟೆನ್ಷನ್ ಕೊಡೋದ್ರಿಂದ ಎಲ್ಲ ಫ್ಯಾಕಲ್ಟಿಗೂ ಎಲ್ಲ ಮಕ್ಕಳದು ಪರಿಚಯ ಇರ್ತದೆ. ಹಿಂಗೆಲ್ಲೋ ಬಂದು ಈ ಮಗು ಎಲ್ಲಿ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಆ ಥರ ಇರೋದಿಲ್ಲ. ಸೊ ಎಲ್ಲರಿಗೂ ಅಟೆನ್ಷನ್ ಕೊಟ್ಟು ಮಾಡ್ತೀವಿ. ಒಮ್ಮೆ ನೀವು ಭೇಟಿ ಕೊಡಿ. ಇಲ್ಲಿನ ಸೌಲಭ್ಯಗಳನ್ನು ನೋಡಿದ್ರೆ ನಮ್ಮ ಮಕ್ಕಳಿಗೆ ಇದೇ ಉತ್ತಮ ಆಯ್ಕೆ ಅನ್ನೋ ಭಾವನೆ ನಿಮ್ಮಲ್ಲಿ ಮೂಡದೆ ಇರೋದಿಲ್ಲ. ನಮಗೆ ಪೋಷಕರು ಹಾಗೂ ಮಕ್ಕಳು ಸಂಪೂರ್ಣ ಸಹಕಾರ ಕೊಟ್ಟರೆ ನಿಗದಿತ ಅವಧಿಯಲ್ಲಿ 100% ಫಲಿತಾಂಶ ನಿಶ್ಚಿತ ಅನ್ನೋ ಭರವಸೆಯನ್ನ ಹೆಮ್ಮೆಯಿಂದ ಈ ಪದ್ಮಾವತಿ ಅಂತಾರಾಷ್ಟ್ರೀಯ ಮಹಾವಿದ್ಯಾಲಯದ ಪ್ರಿನ್ಸಿಪಲ್ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಅಡ್ಮಿಷನ್ ನಮ್ಮ ಕಾಲೇಜಿಗೆ ಮಾಡಂತ ನಿಮ್ಗೆ ಯಾವತ್ತೂ ರೆಫರ್ ಮಾಡೋಣ ಸರ. ಜಸ್ಟ್ ಒಂದು ಆಪ್ಷನ್ ಅತ್ತೆ ನಮ್ಮ ಕಾಲೇಜಿಗೆ ಬರ್ರಿ. ಎಲ್ಲ ಕಾಲೇಜಿನ ಜೊತೆ ಹೆಂಗೆ ನೀವು ಕಂಪೇರ್ ಮಾಡ್ತಿರಲ್ಲ ಹಂಗೆ ನಮ್ಮ ಕಾಲೇಜ್ಗೂ ಬರ್ರಿ. ಇಲ್ಲಿ ನಾವು ಏನು ಫೆಸಿಲಿಟಿ ಹೇಳತ್ತಿಲ್ಲ, ಬರೀ ಇವು ಬಾಯ್ಮಾತಿಗೆ ಇರೋದಿಲ್ಲ, ಇವು ರಿಯಾಲಿಟಿ ಇರ್ತಾವೆ. ಹಿಂಗೆ ಇದಾವತ್ತೆ ಫೆಸಿಲಿಟಿ. ಆಮೇಲೆ ಇಲ್ಲಿ ನೀವು ಕಲ್ತ್ರಿಪ್ಪ ಅಂದ್ರೆ ಏನಾಗತ್ತಿ, ಯಾವುದೇ ಲಾಂಗ್ ಟರ್ಮ್ಗೆ ಹೋಗುವಂತಹ ಅವಶ್ಯಕತೆ ಪಾಲಕರಿಗೂ ಬರೋದಿಲ್ಲ, ಮಕ್ಕಳಿಗೂ ಬರೋದಿಲ್ಲ. ಕಂಪ್ಲೀಟ್ 2 ವರ್ಷ ನಾವು ಹೇಳ್ದಂಗೆ ನೀವು ನಮಗೆ ಸಪೋರ್ಟ್ ಕೊಟ್ರಿ, ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ರಪ್ಪ ಅಂದ್ರೆ ನಿಮ್ಮ ಡ್ರೀಮ್ CET ಇರಲಿ, ನೀಟ್ ಇರಲಿ, JEE ಇರಲಿ ಕಂಪ್ಲೀಟ್ ಮಾಡ್ತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದಂಥವ್ರು ಅಥವಾ ಸಿಂಗಲ್ ಪೇರೆಂಟ್ಸ್ ಇದ್ದವರು, ತಂದೆದಾರು ತಾಯಿ ಎಲ್ಲ ಇಂಥವು ಸಾಕಷ್ಟು ಎಕ್ಸಾಂಪಲ್ ನಮ್ಮಲ್ಲಿ ಸಿಗ್ತಾವೆ. ಇನ್ನು ಆ ಮಕ್ಕಳಿಗೆ ನಾವು ಏನಾದರೂ ಗುರುತಿಸದೆ ಎಜುಕೇಷನ್ ಕೊಡದೇ ಇದ್ರೆ ಆ ಮಕ್ಕಳ ಪಾಪ ಶಿಕ್ಷಣದಿಂದ ವಂಚಿತರಾಗುವಂತಹ ಸ್ಥಿತಿ ಕಂಡು ಬರುತ್ತೆ. ಅದಕ್ಕೆ ಜೀವನದಲ್ಲಿ ಬರೀ ದುಡ್ಡನ್ನ ಮುಖ್ಯ ಆಗೋದಿಲ್ಲ, ನಾವು ಸಮಾಜಕ್ಕೆ ಏನಾದರೂ ಒಂದು ಹೊಸತನ ಕೊಟ್ಟಿವಪ್ಪ ಅಂದ್ರೆ ಸಮಾಜ ನಮಗೂ ಏನಾದರೂ ಕೊಡ್ಬೋದು ಅನ್ನುವಂತಹ ಉದ್ದೇಶದಿಂದ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ರಾದಂತಹ ಶ್ರೀ ಸತೀಶ್ ವಿಜಯಕುಮಾರ್ ಹಜಾರೆ ಅವರು ಪ್ರತಿ ವರ್ಷ ಸುಮಾರು 10 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಂಪೂರ್ಣವಾದಂತಹ ಊಟ, ವಸತಿ ಹಾಗೂ ಶಿಕ್ಷಣ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸಿ ಆ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಕ್ಕಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಮ್ಮ ಚೇರ್ಮನ್ರು ಭಾಳ ಧಾರ್ಮಿಕ, ಅವರು ಜೈನ್ ಆಗಿರೋದ್ರಿಂದ ಸೊ ಅವರಲ್ಲಿ ಈ ದಾನ ಧರ್ಮ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರ ಕಮ್ಯುನಿಟಿ ಒಳಗೆ. ಆಮೇಲೆ ಕೆಲವೊಬ್ಬರ ಕಡೆಯಿಂದ ನಮಗೆ ರೆಕಮೆಂಡೇಷನು ಬರ್ತಿತ್ತು. ಆಮೇಲೆ ಸರ್ ದಾನ ಹೊರಗಡೆನೂ ಕೊಡೋದು ಜಾಸ್ತಿ, ಜಾತ್ರೆ ಅಥವಾ ಎಲ್ಲೋ ಒಂದು ಬೇರೆ ಕಡೆ ಏನೇನೋ ದಾನ ಜಾಸ್ತಿ ಮಾಡ್ತಿದ್ರು. ಹಾಗಾಗಿ ಇನ್ಸ್ಟಿಟ್ಯೂಟಲ್ಲಿ ಕೆಲವೊಂದು ಸತಿ ನಮಗೆ ರೆಕಮೆಂಡೇಷನ್ಸ್ ಬರ್ತಿತ್ತು, ಈ ಮಗು ಭಾಳ ಬಡವದ,
ಬಟ್ ಸ್ಟಡೀಸಲ್ಲಿ ಚೆನ್ನಾಗಿದ್ದಾನೆ, ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಏನಾದರೂ ಸಾಧ್ಯ ಆದರೆ ಹೆಲ್ಪ್ ಮಾಡಿರಿ ಅಂತ ಹೇಳಿ ಸ್ವಲ್ಪ ಬರೋಕತ್ತ ತಕ್ಷಣ ಆಮೇಲೆ ನಾವು ಇಯರ್ಲಿ ಒಂದಿಷ್ಟು ಮಂದಿಗೆ ನೋಡ್ತೀವಿ, ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತೀವಿ. ಸುಮ್ಮನೆ ಯಾರು ಬಂದರು ಅಂತ ಹೇಳಿ ಕೊಡೋಂಗಿಲ್ಲ, ಅವ್ರ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನಿಜವಾಗ್ಲೂ ಆ ಮಗು ಎಜುಕೇಷನಲ್ಲಿ ಚೆನ್ನಾಗಿದ್ದ, ಬ್ಯಾಕ್ಗ್ರೌಂಡ್ ಸರಿ ಇರಲಿಲ್ಲ, ಕಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ಅಂಥ ಮಕ್ಕಳಿಗೆ ಖಂಡಿತವಾಗ್ಲೂ ನಾವು ಕೊಡ್ತೀವಿ. ಹೀಗೆ ಕಲಿಕೆಯ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿರೋ ಈ ಪದ್ಮಾವತಿ ಅಂತಾರಾಷ್ಟ್ರೀಯ ಮಹಾವಿದ್ಯಾಲಯ ಎಂದು ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಈ ಯಶಸ್ಸಿನ ಹಿಂದಿರೋದು ಹಜಾರೆ ಕುಟುಂಬ ಹಾಗೂ ಅವರ ಹಿತದೃಷ್ಟಿ. ಈ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ ಶ್ರೀ ಸತೇಶ್ ವಿಜಯ್ ಕುಮಾರ್ ಹಜಾರೆಯವರು ತಮ್ಮ ಮಾತೃಶ್ರೀಯವರಾದಂಥ ಪದ್ಮಾವತಿ ಅಮ್ಮನವರ ನಾಮಧೇಯದಿಂದ ಈ ಮಹಾವಿದ್ಯಾಲಯವನ್ನು ಆರಂಭಿಸಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಂಸ್ಥೆಯ ಧ್ಯೇಯ ಒಂದೇ, ಬದುಕಲು ಬಿಡು. ಸಮಾಜ ಸೇವೆ ಏಕಮಾತ್ರ ಉದ್ದೇಶದಿಂದ ಪ್ರಾರಂಭವಾದ ಈ ಹಜಾರೆ ಫೌಂಡೇಶನ್ ನೂರಾರು ಸಮಾಜಮುಖಿ ಕಾರ್ಯದಲ್ಲಿಯೂ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಅದರಲ್ಲಿ ಈ ಶಿಕ್ಷಣ ಸಂಸ್ಥೆಯೂ ಒಂದು. ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರ ಮೂಲಕ ಸುಸ್ಥಿರವಾದ ಸಮಾಜ ಕಟ್ಟಬೇಕು ಅನ್ನೋ ಗುರಿ ಇಟ್ಕೊಂಡು ಹೆಜ್ಜೆ ಇಡ್ತಿರೋ ಎಲ್ಲರಿಗೂ ಸಲಾಂ ಹೇಳಲೇಬೇಕು. ಹಾಗೆ ಮಕ್ಕಳಿಗೆ ಉನ್ನತ ಶಿಕ್ಷಣದ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕು ಎಂದುಕೊಂಡಿರೋ ಪೋಷಕರಿಗೆ ಈ ಶಾಲೆ ಒಂದು ಉತ್ತಮ ಆಯ್ಕೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಮಗೂ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಬೇಕು ಅನ್ನೋ ಆಸೆ ಆಲೋಚನೆ ಇದ್ದರೆ ಈ ಕಾಲೇಜಿನ ಕಚೇರಿ ನಂಬರ್ 907141010105 ಹಾಗೂ 9071410103ಕ್ಕೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಇನ್ನು www.padmavatiinstitution.comಗೆ ಭೇಟಿ ಕೊಟ್ಟರೆ ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಪದ್ಮಾವತಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ಹೆಸರಿನ ಫೇಸ್ಬುಕ್ ಅಕೌಂಟ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇದು ಎಲ್ಲಿಯೂ ಸಂಪರ್ಕಿಸಬಹುದು. ಹೇಗೆ ಸುಲಭವಾಗಿ ಮಾಹಿತಿ ಪಡೆದುಕೊಂಡು ನಿಮ್ಮ ಮಕ್ಕಳನ್ನ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಪದ್ಮಾವತಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ದಾಖಲಿಸಬಹುದು. ಇನ್ಯಾಕೆ ತಡ, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಮಕ್ಕಳನ್ನ ಆದಷ್ಟು ಬೇಗ ಅಡ್ಮಿಷನ್ ಮಾಡಿ.